ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಕುಸುಂಬಿ ಯೋಜನೆಯನ್ನು ಸಾರ್ವಜನಿಕರು ಮತ್ತು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಚೆಸ್ಕಾಂ ತಾಂತ್ರಿಕ ವಿಭಾಗದ ನಿರ್ದೇಶಕರಾದ ಕೆಎಂ ಮುನಿಗೋಪಾಲರಾಜು ಹೇಳಿದರು. ಮೈಸೂರಿನ ಹೃದಯ ಭಾಗದಲ್ಲಿರುವ ಮೆಟ್ರೋ ಪಾಲ್ ಹತ್ತಿರದ ಕೋರಂ ಖಾಸಗಿ ಹೋಟೆಲ್ನಲ್ಲಿ ಮಿಂಚು ಎನರ್ಜಿ ಸಂಸ್ಥೆಯವರು ನೂತನವಾಗಿ ಮೈಸೂರಿನಲ್ಲಿ ಪ್ರಾರಂಭಿಸಿರುವ ಆಂಕರ್ ಮತ್ತು ಪೆನಾಸೋನಿಕ್ ಸೋಲಾರ್ ಮಾಡ್ಯುಲರ್ ಇವಿ ಚಾರ್ಜಿಂಗ್ ಸೊಲ್ಯೂಷನ್ ಮತ್ತು ಲೀವಾ ಹೈಬ್ರಿಡ್ ಇನ್ವರ್ಟರ್ ಯೂನಿಟ್ಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಮನೆಗಳಿಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಸೋಲಾರ್ ಎನರ್ಜಿ ವಿದ್ಯುತ್ ಸಂಪರ್ಕ ಅಳವಡಿಸಿಕೊಂಡರೆ 1 ಕಿಲೋವ್ಯಾಟ್ಗೆ 50 ರಿಂದ 55 ಸಾವಿರ ಖರ್ಚು ಬರುತ್ತದೆ. ಅದಕ್ಕೆ ಸರ್ಕಾರದಿಂದ 30,000 ರು ಸಬ್ಸಿಡಿ ಸಿಗುತ್ತದೆ ಎಂದರು. ಕೇವಲ 20 ರಿಂದ 25 ಸಾವಿರ ಖರ್ಚು ಗ್ರಾಹಕರಿಗೆ ಬರುತ್ತದೆ. ಇದನ್ನು ನೀವು 2 ವರ್ಷದ ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಮಾಡಬಹುದು. ಹಾಗೆ 2 ಕಿಲೋವ್ಯಾಟ್ ಸೋಲಾರ್ ಸಂಪರ್ಕ ಪಡೆದರೆ ರು 1.10 ಲಕ್ಷದಿಂದ ರು 1.20 ಲಕ್ಷ ರು ಖರ್ಚು ಬರುತ್ತದೆ. ಇದಕ್ಕೂ ಸಹ 60,000 ರು ಸಬ್ಸಿಡಿ ಗ್ರಾಹಕರ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ ಎಂದು ವಿವರಿಸಿದರು. ಕರ್ನಾಟಕದಲ್ಲಿ ಗೃಹಜ್ಯೋತಿ ಯೋಜನೆ ಜಾರಿಯಲ್ಲಿದ್ದು 200 ಯೂನಿಟ್ ವಿದ್ಯುತ್ ಉಚಿತವಾಗಿ ದೊರೆಯುತ್ತದೆ. 200 ಯೂನಿಟ್ಗಿಂತಲೂ ಹೆಚ್ಚು ವಿದ್ಯುತ್ ಉಪಯೋಗ ಮಾಡುವ ಗ್ರಾಹಕರಿಗೆ ಈ ಯೋಜನೆಗಳು ಬಹಳ ಉಪಯೋಗಿ ಎಂದು ತಿಳಿಸಿದರು. ನಾವು ಸನ್ ಎಪಿ ಪವರು ಮತ್ತು ಮಿಂಚು ಪ್ಯಾನಾಸೋನಿಕ್ ಇವರು ನಮ್ಮ ಸೋಲಾರ್ ಮತ್ತು ಅಸೋಸಿಯೇಟೆಡ್ ಇನಾಗ್ರೇಷನ್ಗೆ ಬಂದಿದ್ದೇವೆ. ಈ ಸೋಲಾರ್ ಬಗ್ಗೆ ಹೇಳಬೇಕು ಅಂದರೆ PM ಸೂರ್ಯಘರ್ ಅಂತ ಅನ್ನೋ ಒಂದು ಯೋಜನೆ ಇದೆ. ಆ ಯೋಜನೆ ಬಹಳ ಮುಖ್ಯವಾಗಿ ನಮ್ಮ ಏನು ಮನೆಗೆ ಕರೆಂಟ್ ಯೂಸ್ ಮಾಡ್ತಾರೆ ಅವ್ರುಗಳಿಗೆ ಬಹಳ ಉಪಯೋಗ ಆಗ್ತದೆ. ಏನದು PM ಸೂರ್ಯಘರ್ ಯೋಜನೆ ಅಂತಂದರೆ, ಈಗ ತಮ್ಮ ಮನೆ ಮೇಲೆ 1 ಕಿಲೋವ್ಯಾಟೋ 2 ಕಿಲೋವ್ಯಾಟೋ ಸೋಲಾರ್ ಪ್ಯಾನಲ್ ಹಾಕಿಸ್ಕೊಂಡ್ರೆ 1 ಕಿಲೋವ್ಯಾಟ್ ಹಾಕಿಸ್ಕೊಂಡ್ರೆ ಅದಕ್ಕೆ ಒಂದು 50 ರಿಂದ 55 ಸಾವಿರ ರೂಪಾಯಿ ಖರ್ಚಾಗ್ತದೆ. ಆ 55 ಸಾವಿರ ರೂಪಾಯಿ ಖರ್ಚಾಗಿದ್ರೆ 30,000 ರೂಪಾಯಿ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರ್ತದೆ. ಅಂದರೆ ನಿಮಗೆ ಒಂದು 20 ರಿಂದ 25 ಸಾವಿರ ರೂಪಾಯಿ ಮಾತ್ರ ಬೀಳ್ತದೆ. ಆ 25 ಸಾವಿರ ರೂಪಾಯಿ ಬೀಳ್ತಕ್ಕಂಥದ್ದು ನಿಮಗೆ ಸುಮಾರು ಆ 25 ಸಾವಿರ ಏನು ಇನ್ವೆಸ್ಟ್ ಮಾಡಿರ್ತೀರಿ, ಒಂದು 2 ವರ್ಷದಲ್ಲೇ ನಿಮಗೆ ವಿದ್ಯುತ್ ಬಿಲ್ನಲ್ಲಿ ನಿಮ್ಮ ಮನೆಗೆ ಏನು ವಿದ್ಯುತ್ ಬಿಲ್ಲು ಖರ್ಚಾಗ್ತದೆ ಆ ಸೋಲಾರ್ ಪ್ಯಾನಲಿಂದಲೇ ಜನ್ರೇಟ್ ಆಗಿ ಉಪಯೋಗ ಮಾಡೋ ಥರ ಇದು ಸ್ಕೀಮ್. ಅದೇ 2 ಕಿಲೋವ್ಯಾಟ್ ಹಾಕ್ಕೊಂಡ್ರೆ 1,10,000ದಿಂದ 1,20,000 ಆಗ್ಬೋದು. ಅದರಲ್ಲಿ 60,000 ರೂಪಾಯಿ ನಿಮ್ಮ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ. ಯಾರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಜ್ಯೋತಿ ಸ್ಕೀಮ್ ಇದೆ, ಗೃಹಜ್ಯೋತಿ ಸ್ಕೀಮ್ ಇರೋದ್ರಿಂದ 200 ಯೂನಿಟ್ವರೆಗೂ ಫ್ರೀ ಇದೆ. ಯಾರ ಮನೆಗಳಲ್ಲಿ 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಆಗ್ತಾ ಇದೆ ಅಂಥವ್ರುಗಳಿಗೆ ಇದು ಭಾಳ ಉಪಯುಕ್ತವಾದಂಥ ಸ್ಕೀಮ್. 200 ಯೂನಿಟ್ಗಿಂತ ಹೆಚ್ಚು ಬಳಕೆ ಆಗ್ತಾ ಇರ್ತಕ್ಕಂಥ ಒಂದು ಮನೆಯಲ್ಲಿ ಅವರ ಆ್ಯಾವ್ರೇಜ್ ಬಿಲ್ಲು ತಿಂಗಳಿಗೆ 2,000ದಿಂದ 2,500 3,000 ಬರುತ್ತೆ ಅಂತ. ಅಂಥವ್ರುಗಳು 2 ಕಿಲೋವ್ಯಾಟ್ ಸೋಲಾರ್ ಹಾಕಿಸ್ಕೊಂಡ್ರೆ ಅವರಿಗೆ ಸುಮಾರು 1,10,000 ರೂಪಾಯಿ ಖರ್ಚಾದರೆ ಅದರಲ್ಲಿ 60,000 ರೂಪಾಯಿ ಅವ್ರಿಗೆ ಸಬ್ಸಿಡಿಯಿಂದ ವಾಪಸ್ ಬರ್ತದೆ. ಅವ್ರಿಗೆ ಬರೀ ಇನ್ನು 70,000 ಮಾತ್ರ ಅವರು ಖರ್ಚು ಮಾಡಿದಾಗುತ್ತೆ. ಅವ್ರಿಗೆ 2 ರಿಂದ 2,500 ರೂಪಾಯಿಯಷ್ಟು ಪ್ರತಿ ತಿಂಗಳು ಉಳಿತಾಯ ಆಗ್ತದೆ. ಸೊ ಆ ಥರ ಆದರೆ 1 ವರ್ಷಕ್ಕೆ 24,000 ರೂಪಾಯಿ ಉಳಿತಾಯ ಆಗ್ತದೆ. 2 ವರ್ಷಕ್ಕೆ ಅವ್ರು ಏನು ಖರ್ಚು ಮಾಡಿದ್ರು ಅದು ವಾಪಸ್ ಬಂದುಬಿಡ್ತದೆ. ಇವತ್ತು ನಮಗೆ ಗೊತ್ತಿದೆ, ಯಾವುದೇ ಒಂದು ಇದರಲ್ಲಿ FD ಏನೇ ಇದ್ದರೂ ಕೂಡ ನಮಗೆ ಅಷ್ಟು 4 ವರ್ಷ 5 ವರ್ಷ 6 ವರ್ಷದಲ್ಲಿ ಅದು ಡಬಲ್ ಆಗುತ್ತೆ. ವೆರಸ್ ಇದು 2 ವರ್ಷಕ್ಕೇ ನಮಗೆ ಆಗಿರ್ತಕ್ಕಂಥ ಹಣ ವಾಪಸ್ ಬರ್ತದೆ. ಮತ್ತು ಕೆಲವು ಇದಕ್ಕೆ ಲೋನ್ ಸ್ಕೀಮ್ಸ್ಗಳು ಕೂಡ ಇದ್ದಾವೆ. ಹಾಗಾಗಿ ನಾನು ಈ ಒಂದು ನಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು PM ಸೂರ್ಯಘರ್ ಅಂತ ಏನೊಂದು ಯೋಜನೆ ಇದೆ, ಸಬ್ಸಿಡಿ ಯೋಜನೆ, ಅದನ್ನು ಎಲ್ಲ ಗ್ರಾಹಕರು ಯಾರು 200 ಯೂನಿಟ್ ಮೇಲೆ ಉಪಯೋಗ ಮಾಡ್ತಾ ಇದ್ದಾರೆ ಅವರು ಇದನ್ನು ಉಪಯೋಗ ಮಾಡ್ಕೋಬೇಕು. ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಚೆಸ್ಕಾಮಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದೀವಿ. ಆ ಹೆಲ್ಪ್ ಡೆಸ್ಕ್ದು ನಂಬರು ಕೂಡ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಂಬರ್ ಇದ್ದರೆ ಆ ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಅಲ್ಲಿಗೆ ಅವರು ಮಾತಾಡಿದರೆ ಅವರೇ ಅದನ್ನು ಅಸೆಸ್ ಮಾಡ್ತಾರೆ, ಯಾವ ರೀತಿ ಅದು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಕೂಡ ಅಸೆಸ್ ಮಾಡ್ತಾರೆ. ಸಬ್ಸಿಡಿ ಯೂನಿಟ್ವರೆಗೆ ಅಂತಲ್ಲ, ಈಗ ನೀವು 2 ಕಿಲೋವ್ಯಾಟ್ ಹಾಕ್ಸಿದ್ರೆ ನಿಮ್ಮ ಮನೆಗೆ ಆಗ್ತದೆ, ಅದರಲ್ಲಿ 60,000 ವಾಪಸ್ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ. ಸರ್, ಇದು ಕಮರ್ಷಿಯಲ್ ಇದಕ್ಕೂ ಇಲ್ಲ, ಇದು ಮನೆಗಳಿಗೆ ಸೂರ್ಯಘರ್
ಅದೇ ನೀವು ಕಮರ್ಷಿಯಲ್ ಹಾಕ್ಸ್ಕೊತೀನಿ ಅಂದರೆ ಆ 2 ಕಿಲೋವ್ಯಾಟ್ಗೆ 1,50,000 ಫುಲ್ 20,000 ಅಮೌಂಟ್ ಕಟ್ಟಬೇಕು. ಪೂರ್ತಿ ಕೃಷಿಗೆ ಸಂಬಂಧಪಟ್ಟಾಗೆ ಏನು ಕೃಷಿಗೆ ಏನಂತಂದರೆ ಒಂದು ಕುಸುಮ್ ಬಿ ಅಂತ ಒಂದು ಯೋಜನೆ ಇದೆ. ಯಾವ ರೈತರು ಈಗ ನಮ್ಮ ಟ್ರಾನ್ಸ್ಫಾರ್ಮರಿಂದ 500 ಮೀಟ್ರ್ ದೂರದಲ್ಲಿದ್ದಾರೆ, ಆಲ್ರೆಡಿ ಅವ್ರು ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ, ಅಂಥವ್ರುಗಳಿಗೆ ಸೋಲಾರ್ ಹಾಕ್ಸ್ಕೊಂಡ್ರೆ ಆ ಸೋಲಾರ್ ಹಾಕ್ಸ್ಕೊಳ್ಳಿಕ್ಕೆ ಸೋಲಾರ್ DC ಪಂಪು 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಎಸ್ಕಾಮ್ಸ್ಗಳು 3 ಸೇರಿ ಅಂಥ ರೈತರುಗಳಿಗೆ ಫ್ರೀ ಆಫ್ ಕಾಸ್ಟು ನಾವು ಸೋಲಾರನ್ನು ಹಾಕ್ಕೊಡ್ತಾ ಇದ್ದೇವೆ. ಅಂದರೆ ಆ 20% ನಾವು ಎಸ್ಕಾಮ್ಸ್ ಕಟ್ಟಿರ್ತೀವಿ, ಆಮೇಲೆ ನಂತರದ ದಿನಗಳಲ್ಲಿ ಆ ರೈತ ಆ ದುಡ್ಡನ್ನು ನಮ್ಮ ಎಸ್ಕಾಮ್ ಕಟ್ಟಬೇಕಾಗತ್ತೆ. ಅಂದರೆ ಅಂದಾಜು ನಾನು ತಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು 10 HP ಇರ್ತಕ್ಕಂಥ ಒಂದು ಮೋಟ್ರಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾದರೆ ಅದರಲ್ಲಿ 4 ಲಕ್ಷ ರೂಪಾಯಿಯಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಲೇ ಸಿಕ್ಕುತ್ತೆ. ಇನ್ನು 1 ಲಕ್ಷ ರೂಪಾಯಿ ಮಾತ್ರ ರೈತರು ಕಟ್ಟಬೇಕು. ಆ 1 ಲಕ್ಷ ರೂಪಾಯಿಯೂ ಕೂಡ ನಾವು ಎಸ್ಕಾಮ್ಸ್ ಅವರೇ ಫಸ್ಟ್ ಕಟ್ತೀವಿ. ಅವನು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಅವನ ಹತ್ರ ನಾವು ದುಡ್ಡು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದೆ. ಇದನ್ನು ಕೂಡ ಸುಮಾರು 50,000 ರೈತರುಗಳಿಗೆ ಇದನ್ನು ಮಾಡಬೇಕು ಅಂತ ಯೋಜನೆ ಇದೆ. ರೈತರುಗಳು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದು ಕುಸುಮ್ ಬಿ ಸ್ಕೀಮ್ ಇದೆ. ಇದು ಅವೇರ್ನೆಸ್ ಇನ್ನೂ ಹೆಚ್ಚು ಆಗಿಲ್ಲ. ಸಾಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಆಲ್ರೆಡಿ 3-4 ತಿಂಗಳ ಹಿಂದೆ ಇನಾಗ್ರೇಟ್ ಮಾಡಿದ್ದಾರೆ. ಕೆಲವು ರೈತರುಗಳಿಗೆಲ್ಲ ಇದು ಗೊತ್ತಿದೆ. ಆದರೆ ರೈತರುಗಳಿಗೆ ಏನಂದರೆ ಯಾವ ರೈತರು ನಮ್ಮ ಆಲ್ರೆಡಿ ಕರೆಂಟ್ ಉಪಯೋಗ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫಾರ್ಮರಿಂದ 500 ಮೀಟ್ರ್ ದೂರದಲ್ಲಿರ್ತದೆ ಅಥವಾ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮಿಂದ 500 ಮೀಟ್ರ್ ದೂರದಲ್ಲಿರ್ತದೆ, ಅಂಥವ್ರುಗಳಿಗೆ ಈ ಯೋಜನೆಯನ್ನು ನಾವು ಮೊದಲನೇ ಹಂತದಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು ಎಕರೆ ಅಂತ ಅನ್ನೋದಕ್ಕಿಂತ ಅದು ಈಲ್ಡ್ ಎಷ್ಟು ಬಂದಿರ್ತದೆ. ಈಗ ತುಂಬ 600 ಅಡಿ 700 ಅಡಿ ಕೆಳಗಡೆ ಹೋಗಿರ್ತಕ್ಕಂಥದ್ದಕ್ಕೆ ಅದು ವರ್ಕ್ ಆಗೋದಿಲ್ಲ. ನಮಗೆ 200 ಅಡಿ 300 ಅಡಿಲಿ ನೀರಿದೆ, ಅಲ್ಲಿ ಒಂದು 5 HP ಒಂದು ಮೋಟ್ರನ್ನ ಹಾಕ್ಕೊಂಡಿದ್ದಾರೆ, ಅದು ಒಂದು 3-4 ಎಕರೆಗೆ ಡ್ರಿಪ್ ಇರಿಗೇಷನಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕೆ ಇದು ಖಂಡಿತವಾಗೂ ಉಪಯುಕ್ತವಾದಂಥ ಸ್ಕೀಮು. ಯಾಕೆ ಅಂದರೆ ಅವರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟು ಅಥವಾ ಪಂಪು ಆನ್ ಆಗಿ ನೀರನ್ನು ಎತ್ತಬೇಕಾಗಿರ್ತಕ್ಕಂಥದ್ದು ಸಮ್ಮರ್ ಡೇಸ್ ಅಂದರೆ ಬೇಸಿಗೆ ಕಾಲ. ಆ ಬೇಸಿಗೆ ಕಾಲದಲ್ಲಿ ನಮಗೆ ಬಿಸಿಲು ಚೆನ್ನಾಗಿರ್ತದೆ, ಹಾಗಾಗಿ ಸೋಲಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತದೆ. ಮಳೆಗಾಲದಲ್ಲಿ ಅವ್ರಿಗೇನು ನೀರೆತ್ತೋದು ಬೇಕಾಗೋದಿಲ್ಲ, ಮಳೆ ಇರೋದು. ಸರ್, ಇದು ಮನೆಗಳಿಗಷ್ಟೇ ಸೀಮಿತ ಮಾಡಿದಂಗೆ ದಸರಾ ಲೈಟಿಂಗ್ಸ್ ಅಲ್ಲಿ ಬರುತ್ತೆ ನೈಟ್ ಟೈಮು, ಯಾಕಂದರೆ ಅದೊಂದು ಬ್ಯೂಟಿಫುಲ್ ವೈಬ್ ಕ್ರಿಯೇಟ್ ಮಾಡುತ್ತೆ. ಸೊ ಇದನ್ನು ಡೇ ಟೈಮಲ್ಲಿ ಈ ಎನರ್ಜಿನ ಬಳಸ್ಕೊಂಡು ಯಾವ ರೀತಿ ದಸರಾ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಇದನ್ನು? ಯಾವುದನ್ನು? ಸೋಲಾರ್ ಈ ಪ್ಲ್ಯಾನ್ ಇಲ್ಲ, ನಾವು ದಸರಾಲಿ ಮಾಡ್ತಕ್ಕಂಥದ್ದು ರಾತ್ರಿ ಮಾಡೋದ್ರಿಂದ ಸೋಲಾರಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಸೂರ್ಯ ಇದ್ದಾಗ ಅದನ್ನು ಜನರೇಟ್ ಮಾಡಿ ಅಲ್ಲೇ ಉಪಯೋಗ ಮಾಡಿಬಿಡ್ಬೇಕು. ಅದನ್ನು ರಾತ್ರಿ ನಾವು ಉಪಯೋಗ ಮಾಡಬೇಕು ಅಂದರೆ ಬ್ಯಾಟ್ರಿ ಹಾಕಬೇಕು. ಆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ, ಹಾಗಾಗಿ ಇನ್ನೂ ಹಾಕಿದ್ದಾರೆ, ಬ್ಯಾಟ್ರಿ ಹಾಕಿಲ್ಲ ಅಂತಲ್ಲ. ಬಟ್ ಆ ಬ್ಯಾಟ್ರಿ ತಂದು ಹಾಕೋದು ಈ ಕಾಸ್ಟ್ ಎಲ್ಲ ನೋಡಿದ್ರೆ ನಮಗೆ ಹೆಚ್ಚು ನಮಗೆ ಹೊರೆ ಬೀಳೋದು. ಅಂದರೆ ಸರ್ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ. ಸ್ಟ್ರೀಟ್ ಲೈಟ್ಗಳಿಗೆ ಏನಾದ್ರು ಸೋಲಾರ್ ಈ ಎನರ್ಜಿ ಉಪಯೋಗಿಸಂತ ಸ್ಟ್ರೀಟ್ ಲೈಟ್ಗಳಿಗೂ ಕೆಲವು ಕಾರ್ಪೊರೇಷನಲ್ಲಿ ಕೆಲವು ಕಡೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೋಲಾರ್ದು ಸ್ವಲ್ಪ ಹೊಸದಾಗಿ ಕಾಸ್ಟ್ ಜಾಸ್ತಿ ಆಗ್ತದೆ. ಇದಂದರೆ ನಮ್ಮ ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರು ಸ್ಟ್ರೀಟ್ ಲೈಟ್ ಬೇಕು. ನಮಗೆ ಒಂದು 500 ಸೋಲಾರ್ ಸೂರ್ಯಘರ್ ಯೋಜನೆಗೆ ಹೆಲ್ಪ್ಲೈನ್ ನಂಬರು 9480837543. ಮತ್ತೊಮ್ಮೆ ಹೇಳ್ತೀನಿ, 9480837543.